ಬ್ರೋ ಗೌಡ ಅಂತ ಹೇಳಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಈಗ ಲಕ್ಷ್ಮೀ ಭಾರಮ್ಮ ಸೀರಿಯಲ್. ಆದರೆ ಅದಕ್ಕಿಂತ ಮುಂಚಿತವಾಗಿ ಒಬ್ಬ ಸಿಂಗರ್ ಆಗಿ ಕೂಡ ಬ್ರೋ ಗೌಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಸೋಷಿಯಲ್ ಮೀಡಿಯಾದಲ್ಲೇ ಫೇಮಸ್ ಆದಂಥ ಬ್ರೋ ಗೌಡ ಸೋಷಿಯಲ್ ಮೀಡಿಯಾದಲ್ಲಿಗೆ ಹೆಸರುವಾಸಿ ಆಗೋದ್ರ ಜೊತೆಗೆ ಅನೇಕ ಆಫರ್ಗಳನ್ನು ಕೂಡ ಪಡ್ಕೊಂಡ್ರು. ಒಂದು ರೀತಿಯಲ್ಲಿ ಬ್ರೋ ಗೌಡ ಇವತ್ತು ಇಷ್ಟರ ಮಟ್ಟಿಗೆ ಚಿರಪರಿಚಿತರಾಗಿದ್ದಾರೆ, ಒಂದಷ್ಟು ಸಕ್ಸಸ್ಸನ್ನು ಕಂಡಿದ್ದಾರೆ, ಒಂದಷ್ಟು ಆಫರ್ಸ್ಗಳನ್ನು ಪಡ್ಕೊಂಡಿದ್ದಾರೆ ಅಂತ ಅಂದರೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಕಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೋಷಿಯಲ್ ಮೀಡಿಯಾ ಅನೇಕ ಟ್ಯಾಲೆಂಟ್ಸ್ಗಳನ್ನು, ಪ್ರತಿಭಾವಂತರನ್ನು ಇಂಡಸ್ಟ್ರಿಗೆ ಪರಿಚಯಿಸ್ತು. ಅದೇ ರೀತಿಯಾಗಿ ಬ್ರೋ ಗೌಡ ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿರುವಂಥ ಬ್ರೋ ಗೌಡ ಅತಿ ಚಿಕ್ಕ ವಯಸ್ಸಿನವರು ಆಗಿದ್ರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಮಹದಾಸೆ ಇತ್ತು. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಡಸ್ಟ್ರಿಗೆ ಬಂದಿದ್ದು ಬ್ರೋ ಗೌಡ. ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಹೇಳ್ಕೊಂಡು, ರೀಲ್ಸ್ ಮಾಡಿಕೊಂಡು, ಕಾಲು ಹೇಳ್ಕೊಂಡು ಇದ್ದಂಥವರಿಗೆ ಇವತ್ತು ಅವಕಾಶಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಎರಡೆರಡು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಂದು ಖುಷಿಯ ವಿಚಾರ ಹಂಚಿಕೊಂಡಿದ್ದಾರೆ, ಅದು ಮದುವೆ ಆಗ್ತಿದ್ದೀನಿ ಅಂತ. ಹಾಗಿದ್ರೆ ಬ್ರೋ ಗೌಡ ಮದುವೆ ಆಗ್ತಿರುವ ಹುಡುಗಿ ಯಾರು? ಇದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಇವರಿಬ್ಬರ ಪ್ರೀತಿ ಹೇಗಾಯಿತು, ಎಲ್ಲಾಯಿತು, ಮದುವೆ ಯಾವಾಗ, ಏನು ಎತ್ತ? ಹುಡುಗಿ ಕೂಡ ಸಿನಿಮಾ ಇಂಡಸ್ಟ್ರಿಯವರು ಅಥವಾ ಇದು ಕಾಲೇಜ್ ಲವ್ವೋ ಅಥವಾ ಸ್ಕೂಲ್ ಲವ್ವೋ ಅಥವಾ ಕಾಮನ್ ಫ್ರೆಂಡ್ಸ್ ಥ್ರೂ ಲವ್ವೋ? ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬ್ರೋ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಂಗ್ ಹೇಳ್ಕೊಂಡು ರೀಲ್ಸ್ ಮಾಡಿಕೊಂಡು ಇದ್ದವರು. ಅದಾದಮೇಲೆ ಅವರಿಗೆ ಬಿಗ್ ಬಾಸ್ ಅನ್ನುವಂಥ ಅತಿ ದೊಡ್ಡ ರಿಯಾಲಿಟಿ ಶೋ ಇಂದ ಆಫರ್ ಬರುತ್ತೆ. ಬಿಗ್ ಬಾಸ್ಗೆ ಬ್ರೋ ಗೌಡ ಬಂದಾಗ ಅನೇಕರು ಇವರಿಗೆ ಸಲಾಂ ಹೇಳಿದ್ದು ಕೂಡ ಇದೆ, ಇವ್ರ ಫ್ಯಾನ್ ಆಗಿದ್ದು ಕೂಡ ಇದೆ, ನೀನು ಒಂಥರ ಡಿಫ್ರೆಂಟ್ ಗುರು ಅಂತ ಇವರನ್ನು ಹೊಗಳಿದ್ದು ಕೂಡ ಇದೆ. ಸೊ ಈಗ ಬಿಗ್ ಬಾಸ್ನಿಂದ ಆಫರ್ ಬಂದಮೇಲೆ ಅಲ್ಲಿದ್ದಂಥ ಘಟಾನುಘಟಿಗಳ ಜೊತೆಗೆ ಸೇರಿಕೊಂಡು ಆಟವನ್ನು ಚೆನ್ನಾಗೇ ಆಡಿದ್ರು. ಹಾಗೂ ಹೀಗೂ ಬಯಸ್ಕೊಂಡು ಹೇಗೋ ಏನೋ ಕೊನೆಯ ಹಂತದವರೆಗೂ ಕೂಡ ಬ್ರೋ ಗೌಡ ಬಂದಿದ್ರು. ಅಲ್ಲಿಂದ ಇವರ ವರ್ಚಸ್ಸು ಹೆಚ್ಚಾಯಿತು, ಇವರ ಫ್ಯಾನ್ ಫಾಲೋಯಿಂಗ್ ಕೂಡ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗ ಬ್ರೋ ಗೌಡ ಅಂದಿದ ತಕ್ಷಣ ಲಕ್ಷ್ಮೀ ಭಾರಮ್ಮ ಸೀರಿಯಲ್ ಹೆಸರು ಹೇಳ್ತಾರೆ. ಆದರೆ ಅವತ್ತು ಯಾವುದೇ ಅವಕಾಶಗಳು ಇರಲಿಲ್ಲ. ಆದರೆ ಬಿಗ್ ಬಾಸ್ ಅನ್ನುವಂಥ ಅತಿ ದೊಡ್ಡ ವೇದಿಕೆ ಅವರಿಗೆ ಇನ್ನಿಲ್ಲದಂಥ ಹೆಸರನ್ನು ತಂದು ಕೊಡ್ತು. ಕಿಚ್ಚ ಸುದೀಪ್ ಸೇರಿದಂತೆ ಅನೇಕ ಘಟಾನುಘಟಿಗಳು ಸ್ಪರ್ಧಿಗಳಾಗಿದ್ದಂಥ ಸಂದರ್ಭದಲ್ಲೂ ಬ್ರೋ ಗೌಡ ಅವರ ಜೊತೆಗೆ ಇದ್ದಿದ್ದು ನಿಜವಾಗ್ಲೂ ಕೂಡ ಹೆಮ್ಮೆಗೆ ಸರಿ. ಅದಾದಮೇಲೆ ಕಲರ್ಸ್ ಕನ್ನಡದ ಈಗ ಜನಪ್ರಿಯ ಸೀರಿಯಲ್ ಆಗಿರುವ ಲಕ್ಷ್ಮೀ ಭಾರಮ್ಮ ಸೀರಿಯಲ್ನಲ್ಲಿ ವೈಷ್ಣವ್ ಪಾತ್ರವನ್ನು ಮಾಡ್ತಾ ಇದ್ದಾರೆ. ವೈಷ್ಣವ್ ಇದೀಗ ಮದುವೆ ಆಗ್ತಿದ್ದಾರೆ. ಸ್ವತಃ ಇದನ್ನು ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ಕೊಂಡಿದ್ದಾರೆ. ಹೌದು, ನಿನ್ನೆ ವ್ಯಾಲೆಂಟೈನ್ಸ್ ಡೇ ಇದ್ದಿದ್ದರಿಂದ ಅನೇಕರು ತಮ್ಮ ಪ್ರೀತಿಯ ವಿಚಾರವನ್ನು ರಟ್ಟು ಮಾಡಿದ್ದಾರೆ, ಗುಟ್ಟು ಇದ್ದಿದ್ದನ್ನ. ಅದೇ ರೀತಿಯಾಗಿ ವೈಷ್ಣವ್ ಕೂಡ ತನ್ನ ಪ್ರೀತಿಯ ಹುಡುಗಿ ಯಾರು ಅನ್ನೋದನ್ನು ಒಂದು ಸಾಂಗ್ ರಿಲೀಸ್ ಮಾಡೋ ಥರ ಮಾಡಿ ಫೋಟೋಶೂಟನ್ನು ಮಾಡಿದ್ದಾರೆ. ಇದಕ್ಕೆ ಅನೇಕ ರೀತಿಯಾದಂಥ ಕಮೆಂಟ್ಸ್ಗಳು, ಶೇರು, ಲೈಕು ಎಲ್ಲವೂ ಕೂಡ ಬಂದಿದೆ. ಇದರ ಜೊತೆಗೆ ನಮ್ಮ ಬ್ರೋ ಗೌಡ ಮದುವೆ ಆಗ್ತಿರುವಂಥ ಹುಡುಗಿ ಯಾರು ಅನ್ನುವಂಥ ಕುತೂಹಲ ಸಹಜವಾಗಿಯೇ ಅವ್ರ ಅಭಿಮಾನಿಗಳಿಗಂತೂ ಇದ್ದೇ ಇರುತ್ತೆ. ಇದೀಗ ಆ ಹುಡುಗಿ ಯಾರು, ಏನು, ಇವ್ರು ಲವ್ ಆಗಿದ್ದು ಹೇಗೆ ಅಂತ ನಾವು ನೋಡ್ತಾ ಹೋದಾಗ ಅವರು ಕೂಡ ಇವರಿಬ್ರು ಒಳ್ಳೆ ಫ್ರೆಂಡ್ಸ್ ಅನ್ನೋದು ಗೊತ್ತಾಗಿದೆ. ಅವರು ಕೂಡ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಅವರ ಹೆಸರು ಮೇಘನಾ ಅಂತ. ಹೌದು, ಬ್ರೋ ಗೌಡ ಮದುವೆ ಆಗ್ತಿರುವ ಹುಡುಗಿಯ ಹೆಸರು ಮೇಘನಾ ಅಂತ. ಮೇಘನಾ ಕೂಡ ಇಂಡಸ್ಟ್ರಿಯಲ್ಲಿ ಒಂದು ರೀತಿಯಾಗಿ ಒಂದು ಬಾಂಡಿಂಗನ್ನು ಇಟ್ಕೊಂಡಿದ್ದಾರೆ. ವೈಷ್ಣವ್ ಜೊತೆಗೆ ಅಂದರೆ ಬ್ರೋ ಗೌಡ ಜೊತೆಗೆ ಜೋಡಿಯಾಗಿರುವ ಕೀರ್ತಿ ಮತ್ತು ಮೇಘನಾ ಕೂಡ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರು ಒಬ್ಬರು ಕೆರಿಯರ್ಗೆ ಸಹಾಯ ಮಾಡ್ಕೊಂಡಿದ್ದಾರೆ. ಹೌದು, ಮೇಘನಾ ಪ್ರೊಫೈಲನ್ನು ಚೆಕ್ ಮಾಡಿದಾಗ ಗೊತ್ತಾಗೋದು ಅವರೊಬ್ಬ ಒಳ್ಳೆಯ ಮೇಕಪ್ ಆರ್ಟಿಸ್ಟ್ ಅಂತ. ಸ್ಯಾಂಡಲ್ವುಡ್ನ ಅನೇಕ ಸೆಲೆಬ್ರಿಟಿಗಳಿಗೆ ಇವರ ಮೇಕಪ್ಪು ಅಂತಂದರೆ ಬಹಳನೇ ಪ್ರೀತಿ. ಅನೇಕರು ಮೇಘನಾ ಮೇಕಪ್ಪನ್ನು ಇಷ್ಟಪಡ್ತಾರೆ. ಆ ಕಾರಣಕ್ಕಾಗಿಯೇ ಮೇಘನಾ ಬಳಿಗೆ ಹೋಗಿ ಮೇಕಪ್ಪನ್ನು ಮಾಡಿಸ್ಕೊಳ್ತಾರೆ. ಇವರು ಇಂಡಸ್ಟ್ರಿಯಲ್ಲಿರುವ ಅನೇಕ ಸೆಲೆಬ್ರಿಟಿಗಳ ಮದುವೆ, ಹಾಗೆಯೇ ಎಂಗೇಜ್ಮೆಂಟು, ಫೋಟೋಶೂಟು, ಸೀರಿಯಲ್ ಶೂಟು, ಆ್ಯಡ್ ಶೂಟು ಇಂತಹಗಳಿಗೆ ಹೋಗಿ ಮೇಕಪ್ಪನ್ನು ಮಾಡಿಬರ್ತಾರೆ. ದೇಶ ವಿದೇಶ ಅಂತ ಸುತ್ತಾನೆ ಇರ್ತಾರೆ. ಮೇಘನಾ ಮತ್ತು ಶಮಂತ್ ಇಬ್ರು ಕೂಡ ಮೊದಲಿಗೆ ಸ್ನೇಹಿತರಾಗಿದ್ದರು. ಒಂದು ಕಾಮನ್ ಪಾರ್ಟಿಯಲ್ಲಿ ಇಬ್ರು ಭೇಟಿಯಾಗಿದ್ರು. ಅದಾದಮೇಲೆ ಅವರ ಸ್ನೇಹ ಪ್ರೀತಿಯಾಗಿ
ದಿಕ್ಕಿ ತಿರುಗಿತ್ತು. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಇಬ್ಬರು ಒಬ್ಬರ ಕೆರಿಯರ್ಗೆ ಒಬ್ರು ಸಪೋರ್ಟಿವ್ ಆಗಿ ನಿಂತಿದ್ರು. ವೈಷ್ಣವ್ಗೆ ಸೀರಿಯಲ್ ಮತ್ತು ಸಿನಿಮಾಗಳನ್ನ ಮಾಡಬೇಕು ಅನ್ನುವಂಥ ಮಹದಾಸೆ ಹೇಗಿದೆಯೋ ಹಾಗೇನೆ ಅವರ ಹುಡುಗಿಗೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಳ್ಬೇಕು, ಸಾಧನೆಗಳನ್ನ ಮಾಡಬೇಕು ಅನ್ನುವಂಥ ಆಸೆ ಇದೆ. ಇಬ್ಬರು ಒಟ್ಟಿಗೆ ಬೆಳೆದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದ್ ಕಡೆಯಲ್ಲಿ ಸೀರಿಯಲ್ ಮತ್ತು ಸಿನಿಮಾದಲ್ಲಿ ಬ್ರೋಗೌಡ, ಇನ್ನೊಂದು ಕಡೆಯಲ್ಲಿ ತೆರೆ ಹಿಂದಿನ ಕೆಲಸ ಕಾರ್ಯಗಳಲ್ಲಿ ಮೇಘನಾ. ಸೊ ಇವರಿಬ್ಬರ ಕಾಂಬಿನೇಷನ್, ಇವರಿಬ್ಬರ ಯೋಚನೆಗಳು, ಆಲೋಚನೆಗಳು, ಕನಸುಗಳು ಒಂದೇ ಆಗಿದ್ರಿಂದ ಇಬ್ಬರ ನಡುವೆ ಪ್ರೀತಿಯೂ ಕೂಡ ಆಯಿತು. ಒಬ್ಬರಿಗೊಬ್ಬರು ಬೆನ್ನೆಲುಬಾಗಿ, ಒಬ್ಬರಿಗೊಬ್ಬರು ಕಾವಲಾಗಿ ಇವತ್ತು ಇಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನ ಕಂಡುಕೊಂಡಿದ್ದಾರೆ. ಹೈಫೈ ಕಾರು, ಹೈಫೈ ಬೈಕು ಎಲ್ಲವೂ ಕೂಡ ಇದೆ. ಕಾರಣ ಅವರಿಬ್ರು ಕಷ್ಟಪಟ್ಟು ದುಡಿತಾ ಇರೋದು, ಅವರಿಬ್ಬರ ಸಕ್ಸಸ್ಸಿಗೆ ಅವರಿಬ್ಬರೇ ಕಾರಣ ಆಗಿರೋದು. ಒಬ್ಬರ ಸಕ್ಸಸ್ನಲ್ಲಿ ಇನ್ನೊಬ್ಬರು ಖುಷಿ ಪಡ್ತಾ ಇರೋದು, ಇನ್ನೊಬ್ಬರ ಸಕ್ಸಸ್ನಲ್ಲಿ ಮತ್ತೊಬ್ಬರು ಖುಷಿ ಪಡ್ತಾ ಇರೋದು. ಈ ಕಾರಣಕ್ಕಾಗಿಯೇ ಈ ಜೋಡಿ ಸಾಕಷ್ಟು ರೀತಿಯಾದಂಥ ಏಳು ಬೀಳುಗಳನ್ನು ಕಂಡು ಇವತ್ತು ಒಂದು ಲೆವೆಲಿಗೆ ರೀಚ್ ಆಗಿದ್ದಾರೆ. ಸೊ ಜೀವನದಲ್ಲಿ ಎಲ್ಲವೂ ಸಿಗ್ತಾ ಇದೆ, ಸಕ್ಸಸ್ ಅನ್ನೋದು ಕಂಡಿದ್ದೀವಿ, ಒಂದು ಲೆವೆಲ್ಗೆ ರೀಚ್ ಆಗಿದ್ದೀವಿ ಅಂತ ಗೊತ್ತಾದ ಮೇಲೆನೆ ಇವರು ತಮ್ಮ ಪ್ರೀತಿಯ ವಿಚಾರವನ್ನು ಅನೌನ್ಸ್ ಮಾಡಿದ್ದಾರೆ. ಒಂದು ಮೂಲಗಳ ಪ್ರಕಾರ ಇವರು 5-6 ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡ್ರು, ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡಿದ್ರು. ಆದರೆ ಇದೀಗ ಲೈಫಲ್ಲಿ ಎಲ್ಲವೂ ರೀಚ್ ಆಗಿದ್ದೀವಿ ಅನಿಸಿದಂಥ ಕಾರಣಕ್ಕೆ ಅಫಿಷಿಯಲ್ ಆಗಿ ತಮ್ಮ ಅಭಿಮಾನಿಗಳಿಗೆ ನಾವು ಪ್ರೀತಿಯಲ್ಲಿ ಬಿದ್ದಿದ್ದೇವೆ, ಸದ್ಯದಲ್ಲೇ ಮದುವೆ ಆಗ್ತಿದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಇದೀಗ ಇಬ್ಬರೂ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಇಬ್ಬರು ಎಂಗೇಜ್ ಆಗಿದ್ದೀವಿ ಅನ್ನೋದನ್ನು ತಿಳಿಸೋದ್ರ ಮುಖಾಂತರವಾಗಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮೇಘನಾ ಹಾಗೂ ಬ್ರೋಗೌಡ ಜೋಡಿ ತುಂಬಾನೇ ಮುದ್ದಾಗಿದ್ದು ಆದಷ್ಟು ಬೇಗ ಮದುವೆ ಆಗಲಿ ಅಂತ ಅವರ ಫ್ಯಾನ್ಸ್ ಆಶಿಸ್ತಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.